ಸ್ನಾನ ಮಾಡುವ ನೀರಿಗೆ ಈ 3 ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತದೆ. ದುಡ್ಡಿನ ಸಮಸ್ಯೆ ಇರಬಹುದು, ವ್ಯಕ್ತಿಯಿಂದ ಆಗುವಂತಹ ಸಮಸ್ಯೆ ಇರಬಹುದು, ಅಥವಾ ಯಾವುದೇ ಒಂದು ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಬೇಕು ಅನ್ನುವುದಾದರೆ ಈ 3 ವಸ್ತುಗಳನ್ನು ಬೆರೆಸಿ ಈ ಒಂದು ಮಂತ್ರವನ್ನು ಹೇಳುತ್ತಾ ಸ್ನಾನ ಮಾಡಬೇಕು. ಆ 3 ವಸ್ತುಗಳು ಯಾವುದು, ಆ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಯಾವುದೇ ಸಮಸ್ಯೆಗಳಿಗೆ ಉಚಿತ ಭವಿಷ್ಯ, ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಸಾಕಷ್ಟು ಜನರಿಗೆ ಈಗಾಗಲೇ ತಿಳಿದಿರಬಹುದು, ಪ್ರತಿಯೊಬ್ಬರೂ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆಗಳಿಂದ ಬಳಲುತ್ತಾ ಇರುತ್ತಾರೆ. ಅಂತಹ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವುದಾದರೆ ಶಾಸ್ತ್ರದಲ್ಲಿ ಅನೇಕ ರೀತಿಯಾದಂತಹ ಪರಿಹಾರಗಳು ಖಂಡಿತವಾಗಿಯೂ ಇದೆ. ಅದರಲ್ಲಿ ಸ್ನಾನ ಮಾಡುವ ನೀರಿಗೆ ಕೆಲವು ವಸ್ತುಗಳನ್ನು ಬೆರೆಸಿ ಸಂಪೂರ್ಣವಾಗಿ ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಹೇಳುತ್ತಾ ಸ್ನಾನ ಮಾಡುವುದರಿಂದ ಆತನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ನೆಲೆಗುದ್ದಿಯಲ್ಲಿ ಬಿದ್ದಿರುವಂತಹ ಎಷ್ಟೋ ಕೆಲಸಗಳು ಮತ್ತೆ ಕಾರ್ಯಗತವಾಗಿ ಯಶಸ್ವಿಗೆ ಸಂಪೂರ್ಣವಾಗಿದೆ. ಆ 3 ವಸ್ತುಗಳು ಯಾವುದು? ಮೊದಲನೇದು ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಕವಡೆಗಳು, ಸಮುದ್ರದಲ್ಲಿ ಸಿಗುವಂತಹ ಕವಡೆಗಳು. ಇದು ತುಂಬ ಅತ್ಯಂತ ಶಕ್ತಿಯುತವಾದಂತಹ ವಸ್ತು. 3 ಕವಡೆಗಳನ್ನು ನೀರಿನಲ್ಲಿ ಸ್ನಾನ ಮಾಡುವ ನೀರಿಗೆ ಹಾಕಬೇಕು. ದುಡ್ಡಿನ ಸಮಸ್ಯೆ ಇದ್ದವರಿಗೆ ₹1 ಅಥವಾ ₹2 ನಾಣ್ಯವನ್ನು ನೀರಿಗೆ ಹಾಕಬಹುದು. ಇನ್ನು ಅನಾರೋಗ್ಯದ ಸಮಸ್ಯೆಯಲ್ಲಿರುವವರು 1 ಅಥವಾ 2 ತುಳಸಿಯ ಎಲೆಯನ್ನು ನೀರಿಗೆ ಹಾಕಿ ಸ್ನಾನವನ್ನು ಮಾಡಬೇಕು. ಆ ಮಂತ್ರ ಯಾವುದು? ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಗುರುಗಳು ಹೇಳ್ಕೊಡ್ತಾರೆ. ಆದರೂ ಕೂಡ ಈ ಒಂದು ಶಕ್ತಿಯುತವಾದ ಮಂತ್ರವನ್ನು ಹೇಳಿ. ಓಂ ರೀಂ ಸಂ ಸಹ. ಇದೇ ಮಂತ್ರ, ಓಂ ರೀಂ ಸಂ ಸಹ. ಈ ಮಂತ್ರವನ್ನು ಹೇಳಿ ಸ್ನಾನ ಮಾಡುವುದರಿಂದ ಸಕಲ ರೋಗ ರುಜಿನಗಳು ಗುಣವಾಗುವುದರ ಜೊತೆಗೆ ಅಂದುಕೊಂಡ ಕೆಲಸಗಳು ಆಗುತ್ತೆ. ಬರಬೇಕಿದ್ದ ದುಡ್ಡುಗಳು ಬಂದು ಕೈ ಸೇರುತ್ತೆ. ಕೊಡುವವರಿಗೆ ಸಾಲವನ್ನು ಕೊಟ್ಟು ತೀರಿಸುತ್ತೀರಿ, ಋಣಮುಕ್ತರಾಗುತ್ತೀರಿ. ಕೆಲವರಿಗೆ ಮನೆ ಕಟ್ಟುವ ಆಸೆ ಕೂಡ ಇರುತ್ತೆ, ಬಾಡಿಗೆ ಮನೆಯಲ್ಲಿರ್ತಾರೆ. ಅಂಥವರಿಗೂ ಕೂಡ ಶೀಘ್ರವಾಗಿ ಸ್ವಂತ ಮನೆ ಆಗುವ ಸಾಧ್ಯತೆ ಕೂಡ ಇದರಿಂದ ಆಗತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಇದು ಪ್ರಗತಿಯನ್ನು ಕೊಡುವಂತಹ ಒಂದು ತಂತ್ರ ಇದಾಗಿದೆ. ಈ ತಂತ್ರವನ್ನು ಮಾಡುವಾಗ ಅಥವಾ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಇವತ್ತೇ ಒಂದು ಫೋನ್ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ.